ಎಸ್ಎಸ್ಎಲ್ಸಿ ವಿಜ್ಞಾನ ವಿಷಯದ ಅತ್ಯಂತ ಉಪಯುಕ್ತ ಎನಿಸುವ ಪಾಠವಾರು ಅಧ್ಯಯನ ಸಾಮಗ್ರಿ. ವಿದ್ಯಾರ್ಥಿ ಮಿತ್ರ. ಅವಲಂಬಿಸಿರುವ ಅಂಶಗಳು. 1ನೇಯದು, ನೇರ ವಾಹಕದ ಮೂಲಕ ವಿದ್ಯುತ್ ಹರಿಸಿದಾಗ ಉಂಟಾಗುವ ಕಾಂತಕ್ಷೇತ್ರವು ಅವಲಂಬಿಸಿರುವ ಅಂಶಗಳು. ಕಾಂತಕ್ಷೇತ್ರ. ದಿಕ್ಕು ವಿದ್ಯುತ್ ಹರಿಯುವ ದಿಕ್ಕನ್ನು ಅವಲಂಬಿಸಿದೆ. ಕಾಂತಕ್ಷೇತ್ರದ ಪ್ರಮಾಣ ವಾಹಕದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವನ್ನು ಅವಲಂಬಿಸಿದೆ. ವಾಹಕದ ದೂರದೊಂದಿಗೆ ವಿಲೋಮಾನುಪಾತದಲ್ಲಿ ಇರುತ್ತದೆ. 2. ವೃತ್ತಾಕಾರದ ವಾಹಕದ ಮೂಲಕ ವಿದ್ಯುತ್ ಹಾರಿಸಿದಾಗ ಉಂಟಾಗುವ ಕಾಂತಕ್ಷೇತ್ರವು ಅವಲಂಬಿಸುವ ಅಂಶಗಳು. ವಾಹಕದ ಸುತ್ತುಗಳ ಸಂಖ್ಯೆ. ಕಾಂತಕ್ಷೇತ್ರವು ಸುರುಳಿಯಲ್ಲಿನ ಸುತ್ತುಗಳನ್ನು ಹೆಚ್ಚಿಸುವುದರೊಂದಿಗೆ ಹೆಚ್ಚಾಗುತ್ತದೆ. ವಿದ್ಯುತ್ನ ಪ್ರಮಾಣ. ಕಾಂತಕ್ಷೇತ್ರದ ಪ್ರಮಾಣವು ವಿದ್ಯುತ್ನ ಹೆಚ್ಚಳದೊಂದಿಗೆ ಹೆಚ್ಚಾಗುತ್ತದೆ. ವಾಹಕದ ತ್ರಿಜ್ಯ. ವಾಹಕದ ತ್ರಿಜ್ಯ ಕಡಿಮೆಯಾದಂತೆ ಕಾಂತಕ್ಷೇತ್ರದ ಪ್ರಮಾಣವು ಹೆಚ್ಚಾಗುತ್ತದೆ. 3. ಚದುರಿದ ಬೆಳಕಿನ ಬಣ್ಣವು ಅವಲಂಬಿಸಿರುವ ಅಂಶಗಳು. ಚದುರಿದ ಬೆಳಕಿನ ಬಣ್ಣವು ಚದುರಿಸುವ ಕಣಗಳ ಗಾತ್ರದ ಮೇಲೆ ಅವಲಂಬಿತವಾಗಿದೆ. ಅತಿ ಸಣ್ಣ ಗಾತ್ರದ ಕಣಗಳು ಮುಖ್ಯವಾಗಿ ನೀಲಿ ಬೆಳಕನ್ನು ಚದುರಿಸುತ್ತವೆ. ದೊಡ್ಡ ಗಾತ್ರದ ಕಣಗಳು ದೀರ್ಘ ತರಂಗಾಂತರದ ಬೆಳಕನ್ನು ಚದುರಿಸುತ್ತವೆ. ಚದುರಿಸುವ ಕಣ ತುಂಬಾ ದೊಡ್ಡದಿದ್ದರೆ ಚದುರಿದ ಬೆಳಕು ಬಿಳಿಯಾಗಿ ಕಾಣಬಹುದು. 4. ವಾಹಕದ ರೋಧ ಅವಲಂಬಿಸಿರುವ ಅಂಶಗಳು. ವಸ್ತುವಿನ ಪ್ರಾಕೃತಿಕ ಗುಣ. ವಾಹಕ ತಂತಿಯ ಉದ್ದ. ತಂತಿಯ ಉದ್ದ ಹೆಚ್ಚಿದಂತೆ ಎಲೆಕ್ಟ್ರಾನ್ಗಳ ಚಲನೆಗೆ ಅಡಚಣೆ ಹೆಚ್ಚಾಗುತ್ತದೆ, ಇದರಿಂದ ರೋಧ ಹೆಚ್ಚುತ್ತದೆ. ತಂತಿಯ ಉದ್ದ ಕಡಿಮೆಯಾದಾಗ ರೋಧ ಕಡಿಮೆ ಇರುತ್ತದೆ. ವಾಹಕ ತಂತಿಯ ಅಡ್ಡ ಕೊಯ್ತ. ದಪ್ಪ. ವಾಹಕ ತಂತಿ ತೆಳುವಾದಷ್ಟು ಎಲೆಕ್ಟ್ರಾನ್ಗಳು ಚಲಿಸಲು ಸಿಗುವ ಸ್ಥಳಾವಕಾಶ ಕಡಿಮೆಯಾಗುತ್ತದೆ, ಇದರಿಂದ ಎಲೆಕ್ಟ್ರಾನ್ಗಳ ಚಲನೆಗೆ ಹೆಚ್ಚು ಅಡಚಣೆ ಹೆಚ್ಚಾಗುತ್ತದೆ ಮತ್ತು ರೋಧ ಹೆಚ್ಚಾಗುತ್ತದೆ. ದಪ್ಪ ಹೆಚ್ಚಾದಷ್ಟು ರೋಧ ಕಡಿಮೆಯಾಗುತ್ತದೆ. ವಾಹಕದ ತಾಪ. ತಾಪ ಹೆಚ್ಚಿದಾಗ ವಾಹಕದಲ್ಲಿನ ಪರಮಾಣುಗಳು ಹೆಚ್ಚು ವೇಗವಾಗಿ ಕಂಪಿಸಲಾರಂಭಿಸುತ್ತವೆ. ವಾಹಕದ ಪರಮಾಣುಗಳು ಪದೇ ಪದೇ ಎಲೆಕ್ಟ್ರಾನಿಕ್ಗಳಿಗೆ ಅಡ್ಡಿಯಾಗುತ್ತವೆ, ಇದರ ಪರಿಣಾಮವಾಗಿ ರೋಧ ಹೆಚ್ಚಾಗುತ್ತದೆ.